ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮಗೆ ಇವತ್ತಿನ ವಿಡಿಯೋದಲ್ಲಿ ಫಿನಾನ್ಷಿಯಲ್ ಅಕೌಂಟಿಂಗ್ ಸಬ್ಜೆಕ್ಟ್ನಲ್ಲಿ ಟ್ರೇಡಿಂಗ್ ಅಕೌಂಟನ್ನು ಹೇಗೆ ಪ್ರಿಪೇರ್ ಮಾಡಬೇಕು ಅಂತ ತಿಳಿಸ್ತಾ ಇದ್ದೀನಿ. ಫಸ್ಟ್ ನೀವು ಟ್ರೇಡಿಂಗ್ ಅಕೌಂಟ್ ಅಂದರೆ ಏನು ಅಂತ ತಿಳ್ಕೊಳ್ಬೇಕು. ಟ್ರೇಡಿಂಗ್ ಅಕೌಂಟನ್ನು ಏನಕ್ಕೋಸ್ಕರ ಮಾಡಬೇಕು, ಯಾವ ಪರ್ಪಸ್ಸಿಗೋಸ್ಕರ ಟ್ರೇಡಿಂಗ್ ಅಕೌಂಟ್ ಮಾಡಬೇಕು ಅಂತಂದರೆ ಕಂಪನಿಗೆ ಗ್ರಾಸ್ ಪ್ರಾಫಿಟ್ ಆಗಿದೆಯಾ, ಗ್ರಾಸ್ ಲಾಸ್ ಆಗಿದೆಯಾ ಅಂತ ಫೈಂಡ್ ಔಟ್ ಮಾಡೋದಕ್ಕೆ ಟ್ರೇಡಿಂಗ್ ಅಕೌಂಟನ್ನು ಮಾಡಬೇಕು. ಟ್ರೇಡಿಂಗ್ ಅಕೌಂಟ್ ಮಾಡೋದು ತುಂಬಾ ಈಸಿ. ಕಂಪನಿಯ ಇನ್ಕಮಿಂದ ಕಂಪನಿಯ ಎಕ್ಸ್ಪೆನ್ಸಸ್ಸನ್ನು ಲೆಸ್ ಮಾಡಿದರೆ ಆಯಿತು. ಇನ್ಕಮ್ನಲ್ಲಿ ನೀವು ಕನ್ಸಿಡರ್ ಮಾಡುವಂಥದ್ದು ಸೇಲ್ಸ್ ಮಾತ್ರ. ಎಕ್ಸ್ಪೆನ್ಸಸ್ನಲ್ಲಿ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡನ್ನು ಮಾತ್ರ ಕನ್ಸಿಡರ್ ಮಾಡಬೇಕು. ನಾನಿಲ್ಲಿ ಫಾರ್ಮೇಟನ್ನು ಬರೆದಿದ್ದೀನಿ, ನೀಟಾಗಿ ನೋಟ್ ಡೌನ್ ಮಾಡ್ಕೊಳ್ಳಿ. ನಿಮಗೆ ಟ್ರೇಡಿಂಗ್ ಅಕೌಂಟನ್ನು 5 ಮಾರ್ಕ್ಸಿಗೆ ಕೇಳುವಂಥ ಚಾನ್ಸಸ್ ಕಮ್ಮಿ. ಬಟ್ 15 ಮಾರ್ಕ್ಸಿನ ಫೈನಲ್ ಅಕೌಂಟ್ ಮಾಡಬೇಕು ಅಂತಂದರೆ ನಿಮಗೆ ಟ್ರೇಡಿಂಗ್ ಅಕೌಂಟ್ ಮಾಡಲಿಕ್ಕೆ ಬರಲೇಬೇಕು. 15 ಮಾರ್ಕ್ಸಿಗೆ ಪ್ರಿಪೇರ್ ಫೈನಲ್ ಅಕೌಂಟ್ಸ್ ಆಫ್ ದ ಕಂಪನಿ ಅಂತ ಕೊಟ್ಟಾಗ ಟ್ರೇಡಿಂಗ್ ಅಕೌಂಟ್ ಮಾಡಬೇಕು, ದೆನ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಮಾಡಬೇಕು, ದೆನ್ ಬ್ಯಾಲೆನ್ಸ್ ಶೀಟ್ ಮಾಡಬೇಕು. ಹಾಗಾಗಿ ಟ್ರೇಡಿಂಗ್ ಅಕೌಂಟನ್ನು ನೀವು 15 ಮಾರ್ಕ್ಸಿನ ಪ್ರಾಬ್ಲಮ್ ಅಟೆಂಡ್ ಮಾಡಬೇಕು ಅಂತಂದರೆ ಟ್ರೇಡಿಂಗ್ ಅಕೌಂಟ್ ಕಲಿಯಲೇಬೇಕು. ಒಂದು ಪ್ರಾಬ್ಲಮ್ ಮಾಡಿಸ್ತೀನಿ, ತುಂಬಾ ಈಸಿ ಇದೆ. ಟ್ರೇಡಿಂಗ್ ಅಕೌಂಟ್ ಮಾಡೋದು ತುಂಬಾ ಈಸಿ. ಫಾರ್ಮೇಟ್ ವೈಸೇ ನೀವು ಕ್ಯಾಲ್ಕುಲೇಷನ್ ಮಾಡ್ತಾ ಹೋದ್ರಾಯಿತು. ನೋಡಿ, ಕ್ವಶನ್ ಈ ಥರದಲ್ಲಿದೆ. From the following balances, prepare a trading account for the year ending 31st March 2025. ಒಂದಷ್ಟು ಇನ್ಫಾರ್ಮೇಷನ್ಗಳನ್ನು ಕೊಟ್ಟಿದ್ದಾರೆ. ಈ ಇನ್ಫಾರ್ಮೇಷನನ್ನು ನೋಡಿಕೊಂಡು ನೀವು ಟ್ರೇಡಿಂಗ್ ಅಕೌಂಟ್ ಮಾಡಬೇಕು. ನಾನು ಈಗ ತಾನೇ ಹೇಳಿದೆ, ಟ್ರೇಡಿಂಗ್ ಅಕೌಂಟ್ ಮಾಡುವಂಥ ಉದ್ದೇಶ ಕಂಪನಿಗೆ ಗ್ರಾಸ್ ಪ್ರಾಫಿಟ್ ಆಗಿದೆಯಾ, ಗ್ರಾಸ್ ಲಾಸ್ ಆಗಿದೆಯಾ ಅಂತ ಫೈಂಡ್ ಔಟ್ ಮಾಡೋದಕ್ಕೆ. ಫಸ್ಟು ಇನ್ಕಮನ್ನು ಬರ್ಕೊಳ್ಬೇಕು. ಮೈನ್ ಕಂಪನಿಗೆ ಆಗುವಂಥ ಇನ್ಕಮ್ ಏನು? ಸೇಲ್ಸ್ ಬರ್ಕೊಳ್ಬೇಕಾದ್ರೆ ಸೇಲ್ಸ್ ರಿಟರ್ನ್ ಇದ್ದರೆ ಲೆಸ್ ಮಾಡಿ ಬರ್ಕೊಂಡ್ರೆ ಆಯಿತು. ಸೇಲ್ಸಲ್ಲಿ ಸೇಲ್ಸ್ ರಿಟರ್ನನ್ನು ಲೆಸ್ ಮಾಡಿದಾಗ ಬರೋವಂಥ ಆನ್ಸರ್ ನೆಟ್ ಸೇಲ್ಸ್ ಆಗುತ್ತೆ. ನೋಡಿ, ಏನು ಫಾರ್ಮೇಟ್ ಇದೆಯೋ ಫಾರ್ಮೇಟ್ ವೈಸೇ ನಾವು ಕ್ಯಾಲ್ಕುಲೇಷನ್ ಮಾಡಬೇಕು. ಕ್ವಶನಲ್ಲಿ ಸೇಲ್ಸ್ ಎಷ್ಟು ಕೊಟ್ಟಿದ್ದಾರೆ ಅಂತ ನೋಡೋಣ. ಕ್ವಶನಲ್ಲಿ ಕೊಟ್ಟಿರುವಂಥ ಸೇಲ್ಸ್ 90,000 ಇದೆ. ಸೇಲ್ಸ್ 90,000 ಮೈನಸ್ ಸೇಲ್ಸ್ ರಿಟರ್ನ್. ಕ್ವಶನಲ್ಲಿ ಸೇಲ್ಸ್ ರಿಟರ್ನ್ ಕೊಟ್ಟಿದ್ದಾರೆ 1,000 ಸೇಲ್ಸ್ ರಿಟರ್ನ್ ಕೊಟ್ಟಿದ್ದಾರೆ. ನೋಡಿ, ಕೆಲವೊಂದು ಪ್ರಾಬ್ಲಮ್ನಲ್ಲಿ ಸೇಲ್ಸ್ ರಿಟರ್ನ್ ಅಂತ ಡೈರೆಕ್ಟಾಗಿ ಕೊಡಲ್ಲ. ಇನ್ಸ್ಟೆಡ್ ಆಫ್ ಡೆಟ್ ರಿಟರ್ನ್ ಇನ್ವರ್ಡ್, ರಿಟರ್ನ್ ಔಟ್ವರ್ಡ್ ಅಂತ ಕೊಡ್ತಾರೆ. ರಿಟರ್ನ್ ಇನ್ವರ್ಡ್ ಅಂತ ಕೊಟ್ಟರೆ ಏನು, ರಿಟರ್ನ್ ಔಟ್ವರ್ಡ್ ಅಂತ ಕೊಟ್ಟರೆ ಏನು ಅಂದರೆ ನಿಮಗೆ ಗೊತ್ತಿರಬೇಕು. ರಿಟರ್ನ್ ಇನ್ವರ್ಡ್ ನಿಮಗೆ ನೆನ್ಪಿಟ್ಕೊಳ್ಳೋದು, ಈಸಿಯಾಗಿ ನೆನ್ಪಿಟ್ಕೊಳ್ಳೋದು ಹೇಗೆ ಅಂತಂದರೆ ರಿಟರ್ನ್ ಇನ್ವರ್ಡ್, ರಿಟರ್ನ್ ಔಟ್ವರ್ಡ್. ರಿಟರ್ನ್ ಇನ್ವರ್ಡ್ ಅಂತಂದ್ರೆ ಒಂದೇ, ಸೇಲ್ಸ್ ರಿಟರ್ನ್ ಅಂತಂದ್ರೆ ಒಂದೇ. ಶ್ರೀ ಅಂತ ಒಂದು ಕೋಡ್ ವರ್ಡ್ ನೆನ್ಪಿಟ್ಕೊಳ್ಳಿ. ರಿಟರ್ನ್ ಇನ್ವರ್ಡ್ ಅಂದರೆ ಸೇಲ್ಸ್ ರಿಟರ್ನ್. ನೆಕ್ಸ್ಟ್ ಪ್ರೋ ಅಂತ ಒಂದು ಕೋಡ್ ವರ್ಡ್ ನೆನ್ಪಿಟ್ಕೊಳ್ಳಿ. ನಿಮಗೆ ಯಾವುದೇ ಕಾರಣಕ್ಕೂ ಡಿಗ್ರಿ ಮುಗಿಯೋ ತನಕನೂ ಮರ್ತು ಹೋಗಲ್ಲ. ಶ್ರೀ ಆ್ಯಂಡ್ ಪ್ರೋ. ರಿಟರ್ನ್ ಔಟ್ವರ್ಡ್ ಅಂತಂದರೆ PR, ಪರ್ಚೇಸ್ ರಿಟರ್ನ್. ರಿಟರ್ನ್ ಇನ್ವರ್ಡ್ ಅಂತಂದರೆ SR, ಸೇಲ್ಸ್ ರಿಟರ್ನ್. ರಿಟರ್ನ್ ಇನ್ವರ್ಡ್ ಅಂದರೂ ಒಂದೇ, ಸೇಲ್ಸ್ ರಿಟರ್ನ್ ಅಂದರೂ ಒಂದೇ. ರಿಟರ್ನ್ ಔಟ್ವರ್ಡ್ ಅಂದರೂ ಒಂದೇ, ಪರ್ಚೇಸ್ ರಿಟರ್ನ್ ಅಂದರೂ ಒಂದೇ. ಏನಕ್ಕೆ ಅಂದರೆ ಸೇಲ್ಸಲ್ಲಿ ಸೇಲ್ಸ್ ರಿಟರ್ನನ್ನೇ ಲೆಸ್ ಮಾಡಬೇಕು, ಪರ್ಚೇಸಲ್ಲಿ ಪರ್ಚೇಸ್ ರಿಟರ್ನನ್ನೇ ಲೆಸ್ ಮಾಡಬೇಕು. ನೀವು ಸೇಲ್ಸಲ್ಲಿ ಪರ್ಚೇಸ್ ರಿಟರ್ನ್ ಲೆಸ್ ಮಾಡಿದ್ರೆ ಆಗಲ್ಲ. ಈ ಪ್ರಾಬ್ಲಮಲ್ಲಿ ಡೈರೆಕ್ಟಾಗಿ ಕೊಟ್ಟಿದ್ದಾರೆ. ಡೈರೆಕ್ಟಾಗಿ ಕೊಡಲಿಲ್ಲ ಅಂತಂದರೆ ರಿಟರ್ನ್ ಇನ್ವರ್ಡ್ ಅಥವಾ ರಿಟರ್ನ್ ಔಟ್ವರ್ಡ್ ಅಂತ ಕೊಡ್ತಾರೆ. ಅದನ್ನು ನೆನ್ಪಿಟ್ಕೊಳ್ಳೋದಕ್ಕೆ ಕೋಡ್ ವರ್ಡ್ ಶ್ರೀ ಆ್ಯಂಡ್ ಪ್ರೋ. ರಿಟರ್ನ್ ಔಟ್ವರ್ಡ್ ಅಂತಂದರೆ ಪರ್ಚೇಸ್ ರಿಟರ್ನ್, ರಿಟರ್ನ್ ಇನ್ವರ್ಡ್ ಅಂತಂದರೆ ಸೇಲ್ಸ್ ರಿಟರ್ನ್. ಸೊ ಈಗ ಸೇಲ್ಸ್ ರಿಟರ್ನ್ 1,000 ಕೊಟ್ಟಿದ್ದಾರೆ. ಲೆಸ್ ಮಾಡಿದಾಗ ಬರುವಂಥ ಆನ್ಸರ್ ನೆಟ್ ಸೇಲ್ಸ್ ಎಷ್ಟು? 89,000. ಕಂಪನಿಗೆ ಟೋಟಲ್ ಆಗಿ 89,000 ಇನ್ಕಮ್ ಆಗಿದೆ. ಅದರಿಂದ ಎಕ್ಸ್ಪೆನ್ಸಸನ್ನು ಲೆಸ್ ಮಾಡಿದಾಗ ಗ್ರಾಸ್ ಪ್ರಾಫಿಟ್ ಸಿಗುತ್ತೆ. ನೀವು ಲೆಸ್ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್. ನೆಟ್ ಸೇಲ್ಸಿಂದ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡನ್ನು ಲೆಸ್ ಮಾಡಬೇಕು. ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್. ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡನ್ನು ಫೈಂಡ್ ಔಟ್ ಮಾಡೋದು ಹೇಗೆ ಅಂತಂದರೆ ಓಪನಿಂಗ್ ಸ್ಟಾಕ್ ಆ್ಯಡ್ ಪರ್ಚೇಸಸ್ ಬರಿಬೇಕಾದ್ರೆ ಪರ್ಚೇಸ್ ರಿಟರ್ನ್ ಕೊಟ್ಟಿದ್ರೆ ಲೆಸ್ ಮಾಡಿ ಬರ್ಕೊಳ್ಬೇಕು. ಆ್ಯಡ್ ಡೈರೆಕ್ಟ್ ಎಕ್ಸ್ಪೆನ್ಸಸ್, ಆ್ಯಡ್ ಮ್ಯಾನುಫ್ಯಾಕ್ಚರಿಂಗ್ ಎಕ್ಸ್ಪೆನ್ಸಸ್ ಅಥವಾ ಫ್ಯಾಕ್ಟ್ರಿ ಎಕ್ಸ್ಪೆನ್ಸಸ್, ಲೆಸ್ ಕ್ಲೋಸಿಂಗ್ ಸ್ಟಾಕ್. ಇವಿಷ್ಟನ್ನು ಮಾಡಿಕೊಂಡಾಗ ನಮಗೆ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಸಿಗುತ್ತೆ. ಇವಿಷ್ಟನ್ನು ಫೈಂಡ್ ಔಟ್ ಮಾಡ್ಕೊಳ್ಬೇಕು. ಓಪನಿಂಗ್ ಸ್ಟಾಕ್ ಕ್ವಶನಲ್ಲಿ ಕೊಟ್ಟಿದ್ದಾರೆ ನೋಡಿ. ಸ್ಟಾಕ್ ಇಟ್ ದ ಬಿಗಿನಿಂಗ್ 1 ಅಂತ ಡೇಟ್ ಬೇಕಾದರೂ ಕೊಡ್ಬೋದು. ಬಿಗಿನಿಂಗ್ ಅಂದರೆ ಓಪನಿಂಗ್ ಸ್ಟಾಕ್, ಎಂಡ್ ಅಂತ ಕೊಟ್ಟರೆ ಕ್ಲೋಸಿಂಗ್ ಸ್ಟಾಕ್. ಈ ಬಿಗಿನಿಂಗು ಕೊಟ್ಟಿದ್ದಾರೆ, ಎಂಡು ಕೊಟ್ಟಿದ್ದಾರೆ. ಇಲ್ಲಾಂದರೆ ಇಯರ್ ಕೊಡ್ತಾರೆ. 1 ಅಂತ ಕೊಟ್ಟರೆ ಅಥವಾ 1/4. ನೋಡಿ, ಕ್ವಶನಲ್ಲಿ ಎರಡು ಥರ ಪ್ರಾಬ್ಲಮ್ ಕೊಡ್ಬೋದು. ಒಂದು ಫಿನಾನ್ಷಿಯಲ್ ಇಯರ್, ಕ್ಯಾಲೆಂಡರ್ ಇಯರ್. 1 ಜನವರಿ ಅಂತ ಕೊಟ್ಟರೆ ಅದು ಕ್ಯಾಲೆಂಡರ್ ಇಯರ್, 1 ಏಪ್ರಿಲ್ ಅಂತ ಕೊಟ್ಟರೆ ಅದು ಫಿನಾನ್ಷಿಯಲ್ ಇಯರ್. 1 ಏಪ್ರಿಲ್ ಅಂತ ಕೊಟ್ಟರೆ ಓಪನಿಂಗ್ ಸ್ಟಾಕು, ಅದೇ 31/3 ಅಂತ ಕೊಟ್ಟರೆ ಕ್ಲೋಸಿಂಗ್ ಸ್ಟಾಕ್. 31st ಮಾರ್ಚ್ ಅಂತ ಕೊಟ್ಟರೆ ಕ್ಲೋಸಿಂಗ್ ಸ್ಟಾಕ್, 1/4 ಅಂತ ಕೊಟ್ಟರೆ ಓಪನಿಂಗ್ ಸ್ಟಾಕ್, ಆರ್ 1/1 ಅಂತ ಕೊಟ್ಟರೆ ಓಪನಿಂಗ್ ಸ್ಟಾಕ್, 31st 12 ಅಂತ ಕೊಟ್ಟರೆ ಕ್ಲೋಸಿಂಗ್ ಸ್ಟಾಕ್. ಈ ಪ್ರಾಬ್ಲಮಲ್ಲಿ ಡೈರೆಕ್ಟಾಗಿ ಕೊಟ್ಟಿದ್ದಾರೆ. ಸ್ಟಾಕ್ ಎಟ್ ದ ಬಿಗಿನಿಂಗ್ ಅಂತ ಕೊಟ್ಟಿದ್ದಾರೆ. ಓಪನಿಂಗ್ ಸ್ಟಾಕ್ ಕೊಟ್ಟಿರುವಂಥದ್ದು 20,000.
ದೆನ್ ಅದಕ್ಕೆ ಪರ್ಚೇಸನ್ನು ಆ್ಯಡ್ ಮಾಡಬೇಕು. ಪರ್ಚೇಸ್ ಕ್ವಶನಲ್ಲಿ ಕೊಟ್ಟಿದ್ದಾರೆ 60,000 ರೂಪಾಯಿ. ಡೈರೆಕ್ಟಾಗಿ ಆ್ಯಡ್ ಮಾಡಲಿಕ್ಕಿಲ್ಲ, ಪರ್ಚೇಸ್ ರಿಟರ್ನ್ ಇದ್ದರೆ ಲೆಸ್ ಮಾಡಿ ಬರ್ಕೊಳ್ಬೇಕು. 60,000 ರೂಪಾಯಿ ಪರ್ಚೇಸ್ ಇದೆ, ಪರ್ಚೇಸ್ ರಿಟರ್ನ್ 1,000 ಇದೆ. 60,000ದಲ್ಲಿ 1,000 ಹೋದರೆ 59,000 ರೂಪಾಯಿನ ಪರ್ಚೇಸ್ ಕನ್ಸಿಡರ್ ಮಾಡಿದ್ರೆ ಆಯಿತು 59,000. ನೋಡಿ, ಫಾರ್ಮೇಟ್ ವೈಸೇ ಕ್ಯಾಲ್ಕುಲೇಷನ್ ಮಾಡ್ತಾ ಇದ್ದೀವಿ. ಓಪನಿಂಗ್ ಸ್ಟಾಕ್, ಅದಕ್ಕೆ ಪರ್ಚೇಸನ್ನು ಆ್ಯಡ್ ಮಾಡಬೇಕು, ರಿಟರ್ನನ್ನು ಕಳಿಬೇಕು. ಆ್ಯಡ್ ಡೈರೆಕ್ಟ್ ಎಕ್ಸ್ಪೆನ್ಸಸ್. ಡೈರೆಕ್ಟ್ ಎಕ್ಸ್ಪೆನ್ಸಸ್ ಅಂದರೆ ಮೆಟೀರಿಯಲ್ಸನ್ನು ಪರ್ಚೇಸ್ ಮಾಡಬೇಕಾದ್ರೆ ಆಗುವಂಥ ಖರ್ಚು. ಡೈರೆಕ್ಟ್ ಎಕ್ಸ್ಪೆನ್ಸಸ್ ಯಾವುದು ಅಂತಂದರೆ COWFDI. ಸಿ ಅಂದರೆ ಕ್ಯಾರೇಜ್ ಇನ್ವರ್ಡ್, O ಅಂದರೆ ಆಕ್ಟ್ರಾಯ್, W ಅಂದರೆ ವೇಜಸ್, F ಅಂದರೆ ಫ್ರೈಟ್, D ಅಂದರೆ ಡಾಕ್ ಡ್ಯೂಸ್, I ಅಂದರೆ ಇಂಪೋರ್ಟ್ ಡ್ಯೂಟಿ. ಯಾವುದಾದ್ರೂ ಕ್ವಶನಲ್ಲಿ ಕೊಟ್ಟಿದ್ದರೆ ಅದನ್ನು ನೀವು ಇಲ್ಲಿ ಕನ್ಸಿಡರ್ ಮಾಡಬೇಕು. ಕ್ವಶನಲ್ಲಿ ಈ ಪ್ರಾಬ್ಲಮ್ನಲ್ಲಿ ಯಾವ್ದು ಕೊಟ್ಟಿದ್ದಾರೆ ಅಂತಂದರೆ ಸಿ ಫಾರ್ ಕ್ಯಾರೇಜ್ ಇನ್ವರ್ಡ್ ಕೊಟ್ಟಿದ್ದಾರೆ, O ಫಾರ್ ಆಕ್ಟ್ರಾಯ್ ಇಲ್ಲ, W ಫಾರ್ ವೇಜಸ್ ಕೊಟ್ಟಿದ್ದಾರೆ, ಫ್ರೈಟ್ ಕೊಡಲಿಲ್ಲ, ಡಾಕ್ ಡ್ಯೂಸ್ ಕೊಡಲಿಲ್ಲ, ಇಂಪೋರ್ಟ್ ಡ್ಯೂಟಿ ಕೊಡಲಿಲ್ಲ. ಅಲ್ಲಿಗೆ ಡೈರೆಕ್ಟ್ ಎಕ್ಸ್ಪೆನ್ಸಸ್ಸಿಗೆ 2 ಎಂಟ್ರಿ ಕೊಟ್ಟಿದ್ದಾರೆ. ಯಾವ್ದು ಅಂತಂದರೆ ಒಂದು ವೇಜಸ್, ಇನ್ನೊಂದು ಕ್ಯಾರೇಜ್ ಇನ್ವರ್ಡ್. ವೇಜಸ್ 5,000 ಇದೆ, ಕ್ಯಾರೇಜ್ ಇನ್ವರ್ಡ್ 500 ಇದೆ. ಅವೆರಡನ್ನು ಆ್ಯಡ್ ಮಾಡಿ ಡೈರೆಕ್ಟ್ ಎಕ್ಸ್ಪೆನ್ಸಸ್ 5,500 ಅಂತ ಬರ್ಕೊಳ್ತಾ ಇದ್ದೀನಿ. ಹೇಗೆ ಬಂತು 5,500? ಒಂದು ಕ್ಯಾರೇಜ್ ಇನ್ವರ್ಡ್, ಇನ್ನೊಂದು ವೇಜಸ್, ಎರಡನ್ನು ಆ್ಯಡ್ ಮಾಡಲಿಕ್ಕೆ. ಕ್ಯಾರೇಜ್ ಅಮೌಂಟ್ ಎಷ್ಟು ಕೊಟ್ಟಿದ್ದಾರೆ ಕ್ವಶನಲ್ಲಿ? ಕ್ಯಾರೇಜ್ ವೇಜಸ್ 5,000 ಇದೆ, ಕ್ಯಾರೇಜ್ ಇನ್ವರ್ಡ್ 500 ಇದೆ. 5,000 + 500 5,500 ಆಯಿತು. ಆ್ಯಡ್ ಮ್ಯಾನುಫ್ಯಾಕ್ಚರಿಂಗ್ ಎಕ್ಸ್ಪೆನ್ಸಸ್ ಅಥವಾ ಫ್ಯಾಕ್ಟ್ರಿ ಎಕ್ಸ್ಪೆನ್ಸಸ್. ಫ್ಯಾಕ್ಟ್ರಿಯ ಎಕ್ಸ್ಪೆನ್ಸಸ್ ಏನೇ ಕೊಟ್ಟಿದ್ರು ನಾವಿಲ್ಲಿ ಕನ್ಸಿಡರ್ ಮಾಡಬೇಕು. ಓನ್ಲಿ ಫ್ಯಾಕ್ಟ್ರಿ ಎಕ್ಸ್ಪೆನ್ಸಸ್ ಮಾತ್ರ. ಆಫೀಸ್ ಎಕ್ಸ್ಪೆನ್ಸಸ್ಸನ್ನು, ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ಸನ್ನು ನಾವಿಲ್ಲಿ ಕನ್ಸಿಡರ್ ಮಾಡಲಿಕ್ಕಿಲ್ಲ. ಫ್ಯಾಕ್ಟ್ರಿ ಎಕ್ಸ್ಪೆನ್ಸಸ್ಸನ್ನು ಮಾತ್ರ ಇಲ್ಲಿ ಕನ್ಸಿಡರ್ ಮಾಡಬೇಕು. ಫಾರ್ ಎಕ್ಸಾಂಪಲ್, ಫ್ಯಾಕ್ಟ್ರಿ ಮ್ಯಾನೇಜರ್ ಸ್ಯಾಲ್ರಿ, ಫ್ಯಾಕ್ಟ್ರಿ ಲೈಟಿಂಗ್, ಫ್ಯಾಕ್ಟ್ರಿ ಪವರ್, ಫ್ಯಾಕ್ಟ್ರಿ ರೆಂಟ್, ದೆನ್ ಡಿಪ್ರಿಸಿಯೇಷನ್ ಆನ್ ಪ್ಲಾಂಟ್ ಆ್ಯಂಡ್ ಮಿಷಿನರಿ. ಏನಕ್ಕೆ ಅಂದರೆ ಪ್ಲಾಂಟ್ ಆ್ಯಂಡ್ ಮಿಷಿನರಿನ ಎಲ್ಲಿಟ್ಟಿರ್ತಾರೆ? ಫ್ಯಾಕ್ಟ್ರಿಲಿ ಇಟ್ಟಿರ್ತಾರೆ. ದೆನ್ ಪವರ್, ಕೋಲ್, ಫ್ಯೂಯಲ್, ಇವೆಲ್ಲ ಫ್ಯಾಕ್ಟ್ರಿ ಎಕ್ಸ್ಪೆನ್ಸಸ್. ಈ ಪ್ರಾಬ್ಲಮಲ್ಲಿ ಫ್ಯಾಕ್ಟ್ರಿ ಎಕ್ಸ್ಪೆನ್ಸಸ್ ಯಾವ್ದು ಕೊಟ್ಟಿದ್ದಾರೆ ಅಂತಂದರೆ ಪವರ್ ಕೊಟ್ಟಿದ್ದಾರೆ. ಸೊ ಅದನ್ನು ನಾವಿಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಎಕ್ಸ್ಪೆನ್ಸಸ್ ಅಥವಾ ಫ್ಯಾಕ್ಟ್ರಿ ಎಕ್ಸ್ಪೆನ್ಸಸ್ ಅಂತ ನೋಡಿ. ಫಾರ್ಮೇಟ್ನಲ್ಲಿರುವಂಥದ್ದು ಮ್ಯಾನುಫ್ಯಾಕ್ಚರಿಂಗ್ ಎಕ್ಸ್ಪೆನ್ಸಸ್ ಆರ್ ಫ್ಯಾಕ್ಟ್ರಿ ಎಕ್ಸ್ಪೆನ್ಸಸ್. ಅದೇ ಪ್ರಕಾರನೇ ಕ್ಯಾಲ್ಕುಲೇಷನ್ ಮಾಡ್ತಾ ಹೋಗ್ತಿದ್ದೀವಿ. ಮ್ಯಾನುಫ್ಯಾಕ್ಚರಿಂಗ್ ಎಕ್ಸ್ಪೆನ್ಸಸ್ ಯಾವ್ದು ಕೊಟ್ಟಿದ್ದಾರೆ ಅಂತಂದರೆ ಪವರ್ ಕೊಟ್ಟಿದ್ದಾರೆ. ಎಷ್ಟು ಅಮೌಂಟ್ ಕೊಟ್ಟಿದ್ದಾರೆ? ಪವರ್ 500 ರೂಪೀಸ್ ಕೊಟ್ಟಿದ್ದಾರೆ. ಸೊ 500. ಏನಕ್ಕೆ ಎಲ್ಲದನ್ನು ಆ್ಯಡ್ ಮಾಡಬೇಕು? ಎಲ್ಲದು ಎಕ್ಸ್ಪೆನ್ಸಸ್ ಎಲ್ಲದನ್ನು ಆ್ಯಡ್ ಮಾಡಬೇಕು. ಕ್ಲೋಸಿಂಗ್ ಸ್ಟಾಕ್ ಏನಕ್ಕೆ ಲೆಸ್ ಮಾಡಬೇಕು? ಕ್ಲೋಸಿಂಗ್ ಸ್ಟಾಕ್ ನಮಗೆ ಇನ್ಕಮ್, ಹಾಗಾಗಿ ಲೆಸ್ ಮಾಡಬೇಕು. ಎಕ್ಸ್ಪೆನ್ಸಸ್ಸನ್ನು ಆ್ಯಡ್ ಮಾಡೋದು, ಇನ್ಕಮನ್ನು ಲೆಸ್ ಮಾಡೋದು. ಕ್ಲೋಸಿಂಗ್ ಸ್ಟಾಕ್ ಎಷ್ಟು ಕೊಟ್ಟಿದ್ದಾರೆ ಕ್ವಶನಲ್ಲಿ? 21,000 ಕೊಟ್ಟಿದ್ದಾರೆ. ಸೊ ಇವಿಷ್ಟನ್ನು ಸಿಂಪ್ಲಿಫೈ ಮಾಡಿದಾಗ ನಮಗೆ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಸಿಗುತ್ತೆ. ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡನ್ನು ಫೈಂಡ್ ಔಟ್ ಮಾಡಿಕೊಂಡು ನಾವು ಅಮೌಂಟ್ ಕಾಲಮಿಗೆ ಬರೀಬೇಕು. 20,000 ಓಪನಿಂಗ್ ಸ್ಟಾಕ್ ಪ್ಲಸ್ ಪರ್ಚೇಸಸ್ 59,000 ಪ್ಲಸ್ ಡೈರೆಕ್ಟ್ ಎಕ್ಸ್ಪೆನ್ಸಸ್ 5,500 ಪ್ಲಸ್ ಮ್ಯಾನುಫ್ಯಾಕ್ಚರಿಂಗ್ ಎಕ್ಸ್ಪೆನ್ಸಸ್ 500 ಮೈನಸ್ ಕ್ಲೋಸಿಂಗ್ ಸ್ಟಾಕ್ 21,000. ಬರುವಂಥ ಆನ್ಸರ್ 64,000 ಆಗುತ್ತೆ. ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಆನ್ಸರ್ ಎಷ್ಟು ಅಂತಂದರೆ 64,000. ನೀವು ಗ್ರಾಸ್ ಪ್ರಾಫಿಟ್ ಅಥವಾ ಗ್ರಾಸ್ ಲಾಸನ್ನು ಫೈಂಡ್ ಔಟ್ ಮಾಡೋದು ಹೇಗೆ ಅಂತಂದರೆ, ಸೇಲ್ಸಿಂದ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡನ್ನು ಲೆಸ್ ಮಾಡಿದಾಗ ನೆಟ್ ಸೇಲ್ಸ್ ಏನು ಆನ್ಸರ್ ಬಂದಿರುತ್ತೋ, ನೆಟ್ ಸೇಲ್ಸಿನ ಆನ್ಸರಿಂದ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡಿನ ಆನ್ಸರನ್ನು ಲೆಸ್ ಮಾಡಿದಾಗ ನಮಗೆ ಗ್ರಾಸ್ ಪ್ರಾಫಿಟ್ ಬರುತ್ತೆ. ನೆಟ್ ಸೇಲ್ಸ್ 89,000 ಇದೆ, ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ 64,000 ಇದೆ. ಲೆಸ್ ಮಾಡಿದಾಗ ಪಾಸಿಟಿವ್ ಆನ್ಸರ್ ಬಂದರೆ ಗ್ರಾಸ್ ಪ್ರಾಫಿಟ್, ನೆಗೆಟಿವ್ ಆನ್ಸರ್ ಬಂದರೆ ಗ್ರಾಸ್ ಲಾಸ್. ಈಗ 89,000ರಿಂದ 64,000 ಲೆಸ್ ಮಾಡಲಿಕ್ಕೂ ಪಾಸಿಟಿವ್ ಆನ್ಸರ್ ಬರುತ್ತೆ. 89 - 64 ಪಾಸಿಟಿವ್ ಆನ್ಸರ್ ಬಂದಿರೋದ್ರಿಂದ ಗ್ರಾಸ್ ಪ್ರಾಫಿಟ್ ಅಂತ ಬರ್ಕೊಂಡಿದ್ದೀವಿ. ಒಂದು ವೇಳೆ ನೆಗೆಟಿವ್ ಆನ್ಸರ್ ಬಂದರೆ ಗ್ರಾಸ್ ಲಾಸ್ ಅಂತ ಬರೀಬೇಕು. 89ರಲ್ಲಿ 64 ಕಳೆದ್ರೆ 25,000 ರೂಪಾಯಿ ಬರುತ್ತೆ. ಸೊ ಇದು ಗ್ರಾಸ್ ಪ್ರಾಫಿಟ್. ನೋಡಿ, 15 ಮಾರ್ಕ್ಸಿನ ಪ್ರಾಬ್ಲಮಲ್ಲೂ ಟ್ರೇಡಿಂಗ್ ಅಕೌಂಟ್ ಮಾಡೋದು ಇಷ್ಟೇ ಅಡ್ಜಸ್ಟ್ಮೆಂಟ್ ಕೊಟ್ಟಿರ್ತಾರೆ, ಜಾಸ್ತಿ ಅಡ್ಜಸ್ಟ್ಮೆಂಟ್ ಕೊಟ್ಟಿರಲ್ಲ. ಸೊ ಫ್ರಮ್ 15 ಮಾರ್ಕ್ಸ್ ಪಾಯಿಂಟ್ ಆಫ್ ವ್ಯೂ ನೀವು ಇದನ್ನು ಕಲಿಲೇಬೇಕು, ಟ್ರೇಡಿಂಗ್ ಅಕೌಂಟನ್ನು ಕಲಿಲೇಬೇಕು. ಇಷ್ಟು ಟ್ರೇಡಿಂಗ್ ಅಕೌಂಟಿನ ಫಾರ್ಮೇಟ್ ತುಂಬಾ ಈಸಿ ಇದೆ. ನಿಮಗೆ ಫಸ್ಟ್ ಪ್ರಾಬ್ಲಮ್ ಆಗಿದ್ದರಿಂದ ಸ್ವಲ್ಪ ಕನ್ಫ್ಯೂಷನ್ ಆಗ್ಬೋದು. ಒಂದು 2-3 ಪ್ರಾಬ್ಲಮ್ ಆಗಲಿಕ್ಕೂ ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ. ಹೋಪ್ ಎಲ್ರಿಗೂ ವಿಡಿಯೋ ಅರ್ಥ ಆಗಿದೆ ಅಂತ ಅಂದ್ಕೊಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.